ಕಾಶ್ಮೀರಿಂದ ಸ್ಪೆಷಲ್ ಆಗಿ ತರಿಸಿರೋ ಐಸ್ ಕ್ರೀಮ್ ಬಾಯಾಗಿ ಇಟ್ಕೊಂಡ್ರೆ ಜುಳು 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 ನೀರು ಅಂತ ಐಸ್ ಕ್ರೀಮ್ ಬಾಯ ಇಟ್ಕೊಂಡು ಜ್ವರ ಜ್ವರ ಸಿಪಿದ್ರ ಮೈಯೆಲ್ಲ ತಣ್ಣಗಂತ ಐಸ್ ಕ್ರೀಮ್ ಬೇಕಂದ್ರೆ ಐಸ್ ಕ್ರೀಮ ಬಂದರ ಬಾರ ಹುಡುಗಿ ಕಂಗಾಲಾಗೇನ ಬಂದರ ಬಾರ ಹುಡುಗಿ ಕಂಗಾಲಾಗೇನ ಬಾರ 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 ನನ್ನ ಬಜಾರಿ ಬಾರ 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 ನನ್ನ ಬಜಾರಿ ಬಾರ 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 ನನ್ನ ಬಜಾರಿ ನಾನೇ 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 ನಿನ್ನ ಪೂಜಾರಿ ಈಗ ನಿಮ್ಮ ಮನೆಗೆ ಬರ್ತೀನಿ ಮಾವನ್ ಕೂಡ ಮಾತನಾಡಿ ಹಣ್ಣ ಇಡ್ತೀನಿ ನಿಮ್ಮ ಮನೆಗೆ ಬರ್ತೀನಿ ಮಾವನ್ ಕೂಡ ಮಾತನಾಡಿ ಹಣ್ಣ ಇಡ್ತೀನಿ ಹಣ್ಣ ಇಟ್ಟ ಹಣ್ಣ ಇಟ್ಟ ಮದುವೆ ಎಷ್ಟ ಮಾಡ್ತೀನಿ ಮಧ್ಯರಾತ್ರಿ ಯಾಕೋ ಇನ್ನೂ ನಿದ್ದೆ ಬಂದಿಲ್ಲ ಬ್ಯಾಸ್ಗಿರಿ ಅಂತೀನಿ ಎಂತ ಬಿಸಲ್ರಿ ಎಷ್ಟು ಜಳ ಆಗತ್ತೈತಿ ಅಂದ್ರ ಉಶ್ವ ಸಾಕಾಗ್ಬಿಟ್ಟೈತಿ ನೋಡ್ರಿ ಈ ಜಳ ಸಾಕಾಗ್ಬಿಟ್ಟೈತಿ ಐಸ್ ಕ್ರೀಮ್ ಬೇಕಂದ್ರೆ ಐಸ್ ಕ್ರೀಮ್ ಅಯ್ಯಯ್ಯೋ ಕಾಶ್ಮೀರಿಂದ ಸ್ಪೆಷಲ್ ಆಗಿ ತರಿಸಿರೋ ಐಸ್ ಕ್ರೀಮ್ ಒಂದ ತಟ ಬಾಯಾಗಿ ಇಟ್ಕೊಂಡು ಸೀಪಿ ಬಿಟ್ರ ಮೈ ಚುಳು 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 ಅನ್ನಂತ ಐಸ್ ಕ್ರೀಮ್ ಬಾಯಾಗಿ ಹಿಂಕ ಮುಂಕ ಮಾಡ್ಕೊಂಡ್ಬಿಟ್ರೆ ಮೈ ಎಲ್ಲ ತಣ್ಣಗಾಗಂತ ಐಸ್ ಕ್ರೀಮ್ ಬೇಕಂದ್ರೆ ಐಸ್ ಕ್ರೀಮ್ ಯಾಕೋ ಮೂರ್ತಿ ಮುತ್ತ ಮರದ ಬಿಟ್ಟ ಐಸ್ ಕ್ರೀಮ್ ಮಾರಕತ್ತೇನು ಎಲ್ಲ ನಿನ್ನ ಪವಾಡಲೆ ಇನ್ನು ಏನೇನು ಮಾಡಕ್ ಹಸ್ತೈತೆ ಏನ ಅಂದಂಗ ಐಸ್ ತಿಂತೀನ ಮತ್ತ ಬೇಕು ಮತ್ತ ಹೆಂಗೈತಿ ನಿನ್ನ ಐಸ್ ಕ್ರೀಮ್ ಸ್ವಲ್ಪ ತೆಗೆದು ತೋರಿಸು ಅಂತಿಂತ ಕೇಳು ಚೌಕ್ ಅನ್ಬೋದವು ದುಂಡು ಅನ್ಬೋದು ಓದನ್ಬೋದವು ನಿನ್ಗೆ ಯಾವ್ದು ಬೇಕು ಕೇಳ ನಿನ್ಗೆ ಯಾವ್ದು ಗಾಮಕತ್ ಕೇಳು ಅದನ್ನ ಕೊಡ್ತೀನಿ ಹೆಂಗ ಒಂದ ನಿನ್ನ ಐಸ್ ಕ್ರೀಮ್ ಹಂಗೆ ಕೇಳ್ಬೇಡ ₹1 ಹೋದವು ₹2 ಹೋದವು ₹5 ಹೋದವು ನಿನ್ಗೆ ಯಾವ್ದು ಬೇಕ ಯಾವ್ದಾರ ಒಂದು ಕೊಡೋ ಮಾರಯ್ಯ ಅದನ್ನ ತಿಂದು ನಂದು ತಂಪಾದಟ್ಟ ಸಾಕು ಇದಂತ ಕೇಳಬೇಡಲೆ ಒಂದು ಬೆಣ್ಣೆ ಐಸ್ ಐತಲೆ ಬಾಯಾಗ ಕೈಯಾಗ ಕಟ್ಟಿ ಹಿಡ್ಕೊಂಡು ಬಾಯಾಗ ಇಟ್ಕೊಂಡು ಸೊರ 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 ಸಿಕ್ಕಿದ್ರ ತಟ 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 ಅಂತ ಬೀತದಲೆ ಬೆಣ್ಣಿ ರಸ ಹೆಂಗ್ ಮಾಡ್ತಿ ಮತ್ತ ಅದ್ರಲ್ಲಿ ಬರೀ ಸೀಪೋದ್ ಅತ್ತ ಐತೆ ಹಿಂದಡೆ ಯಾಕೆ ಸೋರೋದಿಲ್ಲ ನಮಗ್ ಲೇ ಅವ್ರು ಇವ್ರಂಗ ದಾರಿ ಊಟ ಸೋರ್ತ ಕೈಯ ಕೊಡೋದ್ರಾಗನ ಸೋರ್ತೈತಿ ನನ್ನ ಐಸ್ ಕ್ರೀಮ್ ಹಂಗಲ್ಲ ಪಕ್ಕಾ ಕ್ವಾಲಿಟಿ ಮಾಲ್ ಐತಿ ನೋಡ ಐಸ್ ಕ್ರೀಮ್ ನೋಡ್ ಮಾತಾಡ ಹಂಗಂದ್ರ ಪಟ್ಟ ತೆಗೆದು ತೋರಿಸ್ಬಿಡಲ್ಲ ನಿನ್ನ ಐಸ್ ಕ್ರೀಮ್ ತಿಂತೀಯ ನೋಡ ನಾನು ಅಲ್ಲಿಟ್ಟು ಅಲ್ಲಿ ಹಿಂದ್ ಹೋಗಿದ್ದೆ ಯಾರು ಇದಾರ ನಾ ಇಷ್ಟಿನ ದಬ್ಬಿನ ಹೋದಾರ ನಾನು ಚಿಲ್ಲ ತುಂಬ್ಕೊಂಬಂದನೆ ಅದಿನ್ನ ಸೂರಿಲ್ಲ ಚಿಂತೀಯ ಮತ್ತ ಮಟ್ಟ ತಿನ್ನಕ್ ನಾ ಅಲ್ಲಿ ಒಳಗೆ ಹೋಗೋಣ ಕಪ್ ಐಸ್ ಐತಿ ಈಗ ಹೋಗೋಣ ನಾನು ಜಾಡಿಸಲ್ಲ ಮತ್ತೆ
ನನ್ನ ಕೈಗೆ ಏನು ಸಿಗಂಗೆ ಕಾಣಲಿಲ್ಲ. ಅವ ನಿನಗೇನು ಮುತ್ತಿನ ಸರ ಕೊಡ್ಸೋದು, ಸೀರೆ ಕೊಡ್ಸೋದು, ಐಸ್ ಕ್ಯಾಂಡಿ ಬರೆಯಾಗಿಡೋದು ಮಾಡಿ ಮಾಡಿ ನೀ ಏನೋ ಮಾಡಿ ಅಪ್ಪಾಗ ಹೋಗಂಗೆ ಕಾಣ್ತಿದ್ದೆ. ಏನಾರ ಯಾಕಾಗಲಿ ಇಷ್ಟು ದಿನ ನಿನ್ನ ಮನ್ಯಾಗ ನನಗೆ ವಾಸ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ಅಷ್ಟ ಸಾಕು. ಅದ ಖುಷಿಲಿ ಏನಾರ ಒಂದು ಬಗಿಲಿ. ಇವತ್ತು ಹೆಂಗಿದ್ರು ಅವ್ನು ಕುಂಟಾಗ ಹೋಗಕ್ಕಿಲ್ಲ ನೀನು ಜಾಡಿಸ್ಬಿಡು ಮತ್ತೆ. ಎರಡು ಸಲ ಹಲೋ, ಸ್ವಲ್ಪ ನಿಲ್ತೀರಾ? ಯಾರು ನೀವು? ಯಾವ ಊರು? ಅಲ್ಲ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ನೋಡಿ, ನಾನು ಬೆಂಗಳೂರಲ್ಲಿದ್ದೆ. ಆದ್ರೆ ನನ್ನ ಅಕ್ಕನ ಗಂಡಗೆ ನನಗೆ ಸರಿ ಹೊಂದಿಲ್ಲ. ಅದಕ್ಕೆ ನಮ್ಮ ಅಕ್ಕನನ್ನು ಬಿಟ್ಟು ನಾನು ಬಂದ್ಬಿಟ್ಟೆ. ಅಂದ್ರೆ ನೋಡಿ, ನನ್ನ ಸ್ವಂತ ಊರು ಬೆಳಗಾವು ಅಂತ. ಆದ್ರೆ ಬಂದು ಬಳಗ ಯಾರೂ ಇಲ್ಲ. ಅಲ್ಲ, ನೀವು ಯಾರ ಮನೆಗೆ ಹೋಗ್ಬೇಕಾಗಿದೆ? ನೋಡಿ, ನಾನಂತೂ ಅನಾಥೆ ಅಲ್ಲ. ಆದ್ರೆ ದೇವಸ್ಥಾನಕ್ಕೆ ಅಂತ ಹೊಂಟಾಗ ನಮ್ಮ ಮನೆಯವರೆಲ್ಲರೂ ಆಕ್ಸಿಡೆಂಟ್ ಆಗಿ ತೀರ್ಕೊಂಡರು. ಆದ್ರೆ ಈಗ ಸದ್ಯ ಇರೋಳು ಅಂದ್ರೆ ನನ್ನ ಅಕ್ಕ ಮಾತ್ರ. ಹೌದಾ? ನೋಡಿ, ಇದು ಹಾವೇರಿ. ಅದರಲ್ಲಿ ಬೇರೆ ಈ ಏರಿಯಾದಲ್ಲಿ ಹುಡುಗರು ಸರಿ ಇಲ್ಲ. ಹೀಗಾಗಿ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರಿ ಇರಲ್ಲ. ನೋಡಿ, ಇದೇ ಊರಿನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ಲು, ಆರಾಧನಾ ಅಂತ. ಆದ್ರೆ ಅವಳು ಈಗಿರ್ಲಿಲ್ಲ, ಬೇರೆ ಕಡೆ ಹೋಗ್ಬಿಟ್ಟಿದ್ದಾಳಂತೆ. ಅದಕ್ಕೇನೆ ನೋಡಿ, ನಾನು ನಿಮ್ಮನ್ನು ನಿಲ್ಲಿಸಿದ್ದೆ. ದಯವಿಟ್ಟು ನೋಡಿ, ನೀವು ನಮ್ಮ ಮನೆಗೆ ಬರ್ಬೇಕಂದ್ರೆ ನಾನು ಈ ಊರವನಲ್ಲ. ಹೀಗಾಗಿ ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮ ಊರಿಗೆ ಬರ್ಬೋದು ನೀವು. ನೋಡಿ, ನೀವು ಯಾರು, ಏನು ಕೆಲಸ ಮಾಡ್ತೀರಾ? ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಯಲ್ ಎಸ್ಟೇಟ್ ಅದು ಇದು ಅಂತ ಬಿಸ್ನೆಸ್ ಮಾಡೋ ಕರೋಡ್ಪತಿ. ಅದರಲ್ಲಿ ನಿಮ್ಮ ಹೆಸರು? ನೋಡಿ, ನಿಮ್ಮ ಮದುವೆ ಆಗಿದೆಯಾ? ನಿಮ್ಗೆ ಮಕ್ಕಳೆಷ್ಟು? ಮದುವೆ ಅನ್ನೋದೇ ನಾನು ಹಣೆ ಬರೋದಿಲ್ಲ, ಇನ್ನೂ ಬರೋದಿಲ್ಲ. ಇನ್ನು ಮಕ್ಕಳು ಎಲ್ಲಿಂದ ಬರಬೇಕು? ನಿಮ್ದು ಮದುವೆ? ರೋಗಿ ಬಯಸಿದ್ದು ಒಂದು, ಡಾಕ್ಟರ್ ಹೇಳಿದ್ದು ಒಂದು. ಇವನಿಗೆ ಪ್ರೀತಿಯ ಹುಚ್ಚಿ ಹುಚ್ಚಿ ಈ ನನ್ನ ಕೆಲಸವನ್ನು ಸಂಪೂರ್ಣ ನೋಡಿ, ಮದುವೆ ಅನ್ನೋದೇ ನನ್ನ ಜೀವನದಲ್ಲಿ ಆ ಮಾತು ಬೇಡ. ಇಲ್ಲಿವರೆಗೂ ನೀವು ಕಾದುಕೊಂಡಿರುವ ಶೀಲವನ್ನ ನಾನು ನಾನು ನನ್ನ ಪಾಲಾಗಿ ಮಾಡಿಕೊಳ್ಳಲೇಬೇಕು. ಹೇಗಾದ್ರೂ ಮಾಡಿ ಇವಳನ್ನ ನಾನು ನನ್ನ ಕೈ ವಶ ಮಾಡಿಕೊಳ್ಳಲೇಬೇಕು.
ನೋಡಿ, ಮದುವೆ ಆಗೋದಿಲ್ಲ ಅಂತ ಏನಿಲ್ಲ, ಇನ್ನೂ 1 ವರ್ಷ ಕಾದ್ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಕಾದು ನೋಡುವ ತವಕ ನಿನ್ನದಾದರೆ ನಿನ್ನ ಶೀಲವನ್ನು ಕೆಡಿಸುವ ತವಕ ನನ್ನಲ್ಲಿದೆ. ಏನಿದು? ಯಾಕೆ? ಏನ್ ವಿಚಾರ ಮಾಡ್ತಾ ಇದ್ದೀರಾ? ನನ್ನ ಮಾತಿನಿಂದ ನಿಮ್ಗೆ ಏನಾದ್ರೂ ಬೇಜಾರು ಆಯ್ತಾ? ಚೇಚೆ ಹಾಗೇನಿಲ್ಲ, ನನ್ ಕಾರು ಕೆಟ್ಟೋಯ್ತು, ಹೀಗಾಗಿ ಮನೆಗೆ ಹೋಗೋದಾದ್ರೆ ಹೇಗಂತ ವಿಚಾರ ಮಾಡ್ತಾ ಇದ್ದೆ. ಅದರಲ್ಲಿ ಬೇರೆ ನಮ್ಮೂರಿಗೆ ಹೋಗೋಕ್ಕೆ ಬಸ್ ಲೇಟ್ ಆಗಿದೆ, ಅದಕ್ಕೆ ಅದರಲ್ಲಿ ಬೇರೆ ಯಾಕೋ ನಿದ್ದೆ ಎಳಿತಾ ಇತ್ತು. ಛೇ, ಇಷ್ಟೇ ತಾನೆ? ಇದಕ್ಕೆ ಚಿಂತೆ ಮಾಡ್ತೀರಾ? ನಿಮ್ಮ ನಿಧಿಯನ್ನು ಹೋಗ್ಲಾಡ್ಸಿ ನಿಮ್ಮ ಮನಸ್ಸನ್ನು ನಾನು ತಲುಸ್ತೀನಿ ನನ್ನ ರಾಜ. ಅಮರರತ್ನವೇ 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 ಅಮರರತ್ನವೇ
this is the way, Mama, this is the way.